ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ವಿಡಿಯೋ ಬಹಳ ಸಂತೋಷಕರವಾಗಿರುವಂಥದ್ದು, ಸ್ಮೈಲ್ ತಂದು ಕೊಡುತ್ತೆ ನಿಮ್ಮ ಫೇಸಿನ ಮೇಲೆ. ಯಾಕೆಂದರೆ ಕಂಪೇರ್ ಟು ಲಾಸ್ಟ್ ಇಯರ್ 2024-5 ಅಕಾಡೆಮಿಕ್ ಇಯರ್ ಏನಿತ್ತಲ್ವ, ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನು ನೀಟ್ ಎಕ್ಸಾಮಲ್ಲಿ ಸ್ಕೋರ್ ಮಾಡಿದ್ರಲ್ವ, ಈ ವರ್ಷ ಅದನ್ನು ಕ್ರಾಸ್ ಮಾಡಿದ್ದಾರೆ. ಅಂದರೆ ಜಾಸ್ತಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ದೇ ಸ್ಕೋರ್ಡ್ ಮೋರ್. ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್, ದಿಸ್ ವಿಡಿಯೋ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದರೆ, ಸುಮಾರು 88,000 ಜನ, ಅಂದರೆ ಟೋಟಲ್ 88,000 ಸ್ಟೂಡೆಂಟ್ಸ್ ಆರ್ ಕ್ವಾಲಿಫೈಡ್ ಇನ್ ಕರ್ನಾಟಕ ನೀಟ್ ಮೆರಿಟ್ ಲೀಸ್ಟ್. ಕರ್ನಾಟಕ ನೀಟ್ ಮೆರಿಟ್ ಲೀಸ್ಟ್ ಅಂತ ಏನು ರಿಲೀಸ್ ಮಾಡಿದ್ದಾರಲ್ವ, ಅದರಲ್ಲಿ 88,000 ಜನ ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಇದು ಬಹಳ ಸಂತೋಷದ ಸುದ್ದಿ. ಅದರಲ್ಲಿ GM ಕ್ಯಾಂಡಿಡೇಟ್ಸ್ಗಳು, ಅದು GM ಇಮ್ಯಾಜಿನ್ ಯುವರ್ ಸೆಲ್ಫ್, ಓಕೆ, 72,760. ಹಾಗಾಗಿ ಆಯಿತಾ, ಇದು ಒಂದು ಸಂತೋಷದ ಸುದ್ದಿನೇ ಅಂತ ನಾವು ಅಂದುಕೊಳ್ಳಬಹುದಾಗಿದೆ. ಹೋಪ್ ಯು ಆಲ್ ಆರ್ ಎಂಜಾಯಿಂಗ್ ದಿಸ್ ವಿಡಿಯೋ, ಹೌದಲ್ವಾ? ಯಾಕೆಂದರೆ ಆ ಒಂದು 88,000ಅಲ್ಲಿ ಟೋಟಲ್ 88,000 ಕ್ವಾಲಿಫೈಡಲ್ಲಿ 72,000 GMಗೆ ಹೋಗಿದೆ ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್, ಆಯಿತಾ. ಅದರಲ್ಲಿ ಇನ್ನೊಂದು ಸಂತೋಷದ ಸುದ್ದಿ ಏನು ಅಂದರೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಟೋಟಲ್ 100 ಜನ ವಿದ್ಯಾರ್ಥಿಗಳು 600 ಅಂಕಗಳನ್ನು ಕ್ರಾಸ್ ಮಾಡಿದ್ದಾರೆ. 600 ಕ್ರಾಸ್ ಮಾಡಿದ್ದಾರೆ. 600 ಅಬೌವ್ ದೇ ಸ್ಕೋರ್ಡ್. ಇಮ್ಯಾಜಿನ್, 720 ಅಂಕಗಳಿಗೆ ನಡೆದಂಥ ಎಕ್ಸಾಮಲ್ಲಿ 600 ಆಯಿತಾ ಅಂಕಗಳನ್ನು ಕ್ರಾಸ್ ಮಾಡಿದಂಥ ವಿದ್ಯಾರ್ಥಿಗಳು 100 ಜನ ಆಗಿದ್ದಾರೆ. ಅದರಲ್ಲಿ ಇನ್ನೊಂದು ಸಂತೋಷದ ಸುದ್ದಿ ಏನಂದರೆ, ಟೋಟಲ್ ಓಕೆ 3,000 ಸ್ಟೂಡೆಂಟ್ಸ್, 3,000 ಜನ ವಿದ್ಯಾರ್ಥಿಗಳು 500 ಅಂಕಗಳನ್ನು ಕ್ರಾಸ್ ಮಾಡಿದ್ದಾರೆ. ಕ್ಲಿಯರ್ ಆಲ್ ಆಫ್ ಯು? ಅಂದರೆ ಈ ಸಲ ಏನಂತೀರ, ಒಂದು ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿದರೆ, ಯಾರೆಲ್ಲ ಟ್ರೈ ಮಾಡಿ ಎಲ್ಲೋ ಒಂದು ಲೆವೆಲಿಗೆ ಹೋಗಿದ್ರಲ್ವ, ನಿಮಗೆ ಸೀಟ್ ಸಿಗುವಂಥದ್ದು ಅದರಲ್ಲಿ ಕಡಿಮೆ ಆಗುತ್ತೆ. ಯಾಕೆಂದರೆ ಕಾಂಪಿಟೇಷನ್ಸ್ ಎಷ್ಟಿದೆ ಅಂದರೆ ಈ ಲೆವೆಲಿಗೆ ನಿಂತಿದೆ. ಎಲ್ಲಿ? ಕರ್ನಾಟಕದಲ್ಲಿಯೇ ಈ ಲೆವೆಲಿಗೆ ಕಾಂಪಿಟೇಷನ್ ಲೆವೆಲ್ ನಿಂತಿರುವಂಥದ್ದು. ಹಾಗಿದ್ರೆ ಸೀಟ್ ಹಂಚಿಕೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿದರೆ, ಟೋಟಲ್ 100% ಸೀಟ್ ಹಂಚಿಕೆಯಲ್ಲಿ 40% ಈ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ. ಆ 40% ಎಷ್ಟು, ಅದನ್ನು ನಾವು ಏನಂತ ಹೇಳ್ತೀರಾ, ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ತೀವಿ. ಕೇವಲ 1,75,000ದಲ್ಲಿ ಇಯರ್ಲಿ, ಆಯಿತಾ, ನಿಮ್ಮ ಫೀಸ್ ಇರುತ್ತೆ, ಅದು ಗೌರ್ಮೆಂಟು. ಹಾಗಾಗಿ ಈ ಏನು 100 ಜನ ಏನಿದ್ದಾರೋ 600 ಅಬೌವ್, ಇಫ್ ದೆ ಗೆಟ್ ಸೀಟ್ ಇನ್ ಕರ್ನಾಟಕ ದೇ ವಿಲ್ ಗೆಟ್. ಇಫ್ ದೆ ಗೆಟ್, ಓಕೆ, ಅವರು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 1,75,000 ಮಾತ್ರ. ಯಾಕೆಂದರೆ ಇದೇ ಹೊರತುಪಡಿಸಿ ಇನ್ನೂ 20% ಏನಿದೆಯೋ 40% ಈ ವಿದ್ಯಾರ್ಥಿಗಳಿಗೆ, ಇನ್ನು 20% ಆಯಿತಾ, ಅವರು ಸುಮಾರು 12ರಿಂದ 15 ಲಕ್ಷಗಳನ್ನು ಪೇ ಮಾಡಬೇಕಾಗತ್ತೆ ಇಯರ್ಲಿ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ, ಕಾಂಪಿಟೇಷನ್ ಈ ವರ್ಷ ಬಹಳ ಜಾಸ್ತಿ ಇದೆ. ಆ ಮೆರಿಟ್ ಲಿಸ್ಟು ನಿಮಗೆ ಬೇಕು ಅಂದರೆ, ಇದು ನಾವು ಆ್ಯಕ್ಚುಲಿ ನ್ಯಾಷನಲ್ ಲೆವೆಲ್ ನಡೆದಂಥ ಎಕ್ಸಾಮ್ ಇದು, ಹೌದಲ್ವಾ? ಇದು ಕೇವಲ ಯಾರು ಎಕ್ಸಾಮ್ ಬರೆಯೋ ಸಮಯದಲ್ಲಿ ಯಾರೆಲ್ಲ ತಾವುಗಳು ಕರ್ನಾಟಕ ಅಂತ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂತಹ ವಿದ್ಯಾರ್ಥಿಗಳ ಮೆರಿಟ್ ಲೀಸ್ಟನ್ನು ಇಲ್ಲಿ ಏನಂತೀರ ಸರ್, ತಾವುಗಳು ಹಾಕಿರುವಂಥದ್ದು. ತಾವುಗಳು ನಿಮ್ಮ ರೋಲ್ ನಂಬರನ್ನು ಯಾವ ಸೀರಿಯಲ್ ನಂಬರಲ್ಲಿದೆ ಅಂತ ಚೆಕ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಇದರ ಜೊತೆಗೆ ಉಳಿದಂತಹ ಸೀಟುಗಳನ್ನು NRIಗೆ 20% ಇರುತ್ತೆ, ಇನ್ನೊಂದು 20% ಓಪನ್ ಆಗಿ ಇರುವಂಥದ್ದು, ಆಯಿತಾ. ಇದನ್ನೆಲ್ಲ ಸ್ವಲ್ಪ ನಾಲೆಡ್ಜ್ ತಿಳ್ಕೊಂಡ್ರೆ ನೀವು ಕೌನ್ಸಿಲಿಂಗ್ ಸಮಯದಲ್ಲಿ ಭಾಳ ಹೆಲ್ಪ್ ಆಗುತ್ತೆ, ಆಯಿತಾ. ಈ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಕೋಟಾ ಸೀಟನ್ನು ಕೂಡ ಪಡೆದುಕೊಳ್ತಾರೆ. ಯಾರು ಅಂತ ಹೇಳಿದರೆ, 100 ವಿದ್ಯಾರ್ಥಿಗಳು 600 ಅಂಕಗಳನ್ನು ಕ್ರಾಸ್ ಮಾಡಿದಾರಲ್ವ, ಆ ಎಲ್ಲ ವಿದ್ಯಾರ್ಥಿಗಳಿಗೂ ಅಲ್ಲೂ ಸೀಟ್ ಸಿಕ್ಕರೆ ಅವರು ಇಲ್ಲಿ ಡ್ರಾಪ್ ಮಾಡಿ ಅಲ್ಲಿ ಅದನ್ನು ಕ್ಯಾಚ್ ಮಾಡಿಕೊಳ್ತಾರೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.